ಇಡೀ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ರಾಮನಾಮ ಕೇಳ್ತಾ ಇದೆ. ಐತಿಹಾಸಿಕ ಕ್ಷಣವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಸೆಲೆಬ್ರಿಟಿಗಳು ಕೂಡ ಅಯೋಧ್ಯೆಯತ್ತ ಬರ್ತಾ ಇದ್ದಾರೆ. ಹಾಗೆ ಸೀತೆಯ ತವರಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಕಣ ಕಣದಲ್ಲೂ ರಾಮ, ಪ್ರತಿಯೊಬ್ಬರಲ್ಲೂ ರಾಮ, ಎಲ್ಲಿ ನೋಡಿದ್ರೂ ರಾಮನಾಮ ಜಪ. ರಾಮನ ಜ್ಞಾನದಲ್ಲಿ ಮುಳುಗಿರೋ ಬಾಲಿವುಡ್ ಕ್ವೀನ್ ದೇವಸ್ಥಾನದ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗಿಯಾಗಿದ್ರು. ಇದಿಷ್ಟೇ ಅಲ್ಲ, ದೇಶದ ದೊಡ್ಡ ದೊಡ್ಡ ನಟ ನಟಿಯರು ರಾಮ ಜನ್ಮಭೂಮಿಗೆ ಆಗಮಿಸುತ್ತಿದ್ದಾರೆ. ರಾಮ ಜನ್ಮಭೂಮಿ ಅಯೋಧ್ಯೆಯತ್ತ ಗಣ್ಯಾತಿ ಗಣ್ಯರು. ಕೆಲ ಹೊತ್ತಲ್ಲೇ ಅಯೋಧ್ಯೆಗೆ ತಲುಪಲಿದ್ದಾರೆ ತಲೈವಾ ಧನುಷ್. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಅದ್ದೂರಿ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಗಣ್ಯಾತಿ ಗಣ್ಯರು, ಸ್ಟಾರ್ ನಟರು ಅಯೋಧ್ಯೆಯತ್ತ ತೆರಳುತ್ತಿದ್ದಾರೆ. ಅತ್ತ ಚೆನ್ನೈ ಏರ್ಪೋರ್ಟ್ನಿಂದ ಅಳಿಯ ಧನುಷ್ ಜೊತೆ ನಟ ರಜನಿಕಾಂತ್ ಅಯೋಧ್ಯೆಯತ್ತ ಹೊರಟಿದ್ದಾರೆ. ಕೆಲ ಹೊತ್ತಲ್ಲೇ ಅಯೋಧ್ಯೆಗೆ ಬಂದಿಳಿಯಲಿದ್ದಾರೆ. ಅಷ್ಟೇ ಅಲ್ಲ, ಬಾಲಿವುಡ್ ಹಿರಿಯ ನಟ ಅನುಪಮ್ ಖೇರ್, ವಿವೇಕ್ ಒಬೆರಾಯ್, ಮದನ್ ಭಂಡಾರ್ಕರ್, ರಣದೀಪ್ ಹೂಡಾ ಸೇರಿ ಹಲವು ನಟ ನಟಿಯರು ಹಾಗೂ ನಿರ್ಮಾಪಕರು ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಇನ್ನು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸಹ ಲಕ್ನೋನಿಂದ ಅಯೋಧ್ಯೆಗೆ ತೆರಳಿದ್ರು. ಅತ್ತ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ, ರವಿಶಂಕರ್ ಗುರೂಜಿ ಈಗಾಗಲೇ ಅಯೋಧ್ಯೆಗೆ ಬಂದಿಳಿದಿದ್ದಾರೆ. ಇನ್ನು ಬಾಲಿವುಡ್ ನಟಿ ಕಂಗನಾ ರಣಾವತ್ ಈಗಾಗಲೇ ಅಯೋಧ್ಯೆಗೆ ಬಂದಿಳಿದಿದ್ದಾರೆ. ಅಯೋಧ್ಯೆಗೆ ಆಗಮಿಸಿದ ಕಂಗನಾ ಮೊದಲು ಸಂಪ್ರದಾಯದಂತೆ ಹನುಮಾನ್ ಘಡಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಕರೆ ನೀಡಿದ್ದ ದೇವಸ್ಥಾನ ಸ್ವಚ್ಛತಾ ಅಭಿಯಾನವನ್ನು ನಡೆಸಿದ್ರು. ಹನುಮಾನ್ ಘಡಿ ದೇವಾಲಯದಲ್ಲಿ ಕಂಗನಾ ತಾವೇ ಖುದ್ದು ಕಸ ಗುಡಿಸಿ ನೆಲ ಒರೆಸಿ ಸೇವೆ ಸಲ್ಲಿಸಿದ್ರು. ಸೀತಾ ಮಾತೆ ತವರು ನೇಪಾಳದಲ್ಲಿ ಸಂಭ್ರಮ ಸಡಗರ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗ್ತಿದೆ. ಅತ್ತ ಸೀತಾ ಮಾತೆ ತವರು ನೇಪಾಳದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ನೇಪಾಳದ ಜನಕ್ಪುರದಲ್ಲಿರುವ ಮಾ ಜಾನಕಿ ಮಂದಿರದಲ್ಲಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ. ಅತ್ತ ನ್ಯೂಜಿಲೆಂಡ್ನಲ್ಲೂ ಮರ್ಯಾದಾ ಪುರುಷೋತ್ತಮನ ಜಪ ನಡೆಯುತ್ತಿದೆ. ರಾಮ ಮಂದಿರ ಉದ್ಘಾಟನೆಗೆ ನ್ಯೂಜಿಲೆಂಡ್ ಸಚಿವ ಡೇವಿಡ್ ಸೈಮರ್ ಶುಭ ಹಾರೈಸಿದ್ದಾರೆ. Mr. Modi for his leadership that has made this construction possible after 500 years. ಇದೆಲ್ಲದರ ನಡುವೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಬಾಹ್ಯಾಕಾಶದಿಂದ ಅಯೋಧ್ಯೆಯ ರಾಮ ಮಂದಿರ ಹೇಗೆ ಕಾಣುತ್ತೆ ಅನ್ನೋ ಸ್ಯಾಟಲೈಟ್ ಚಿತ್ರಗಳನ್ನ ರಿಲೀಸ್ ಮಾಡಿದೆ. ಕಳೆದ ವರ್ಷ ಡಿಸೆಂಬರ್ 16ರಂದು ಸೆರೆ ಹಿಡಿದಿರುವ ಚಿತ್ರಗಳು ಇದಾಗಿದ್ದು, ಇದರಲ್ಲಿ ಸರಯೂ ನದಿ, ರಾಮ ಮಂದಿರದ ಸ್ಥಳ, ಅಯೋಧ್ಯೆಯ ರೈಲು ನಿಲ್ದಾಣ ಹಾಗೂ ದಶರಥ್ ಮಹಲ್ ಇರೋದು ಕಾಣಿಸುತ್ತೆ. ಅದೇನೇ ಹೇಳಿ 500 ವರ್ಷಗಳಿಂದ ಕಾಯುತ್ತಿದ್ದ ಈ ಕ್ಷಣವನ್ನ ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಜನ ಎದುರು ನೋಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.